ನಮಸ್ಕಾರ, ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ. ಭಾರತೀಯ ನೌಕಾಪಡೆಯಲ್ಲಿ ದೊಡ್ಡ ಹೆಜ್ಜೆ ಇಡುವ ಘಟನೆ ಎದುರಾಗುತ್ತಿದೆ. 3ನೇ ಅಣುಶಕ್ತಿ ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಹಡಗು INS ಅರಿದಮನ್ ಅಂತಿಮ ಸಮುದ್ರ ಪರೀಕ್ಷೆಯ ಹಂತ ಪ್ರವೇಶಿಸಿದೆ. ಈ ಸಬ್ಮೆರಿನನ್ನು 2025ರ ಅಂತ್ಯದೊಳಗೆ ಅಧಿಕೃತವಾಗಿ ಸೇವೆಗೆ ಒಳಪಡಿಸುವ ನಿರೀಕ್ಷೆಯಿದೆ. 7,000 ಟನ್ ತೂಕದ ಈ ಜಲಾಂತರ್ಗಾಮಿ ಹಡಗು ಭಾರತದ ಅಣು ತ್ರಿವಳಿ ಸಾಮರ್ಥ್ಯವನ್ನು ಬಲಪಡಿಸುವ ಮಹತ್ವದ ಹೆಜ್ಜೆಯಾಗಿದೆ. ಸಮುದ್ರ ಆಧಾರಿತ ಅಣುದಾಳಿ ಸಾಮರ್ಥ್ಯವನ್ನು ಮತ್ತಷ್ಟು ಭದ್ರಪಡಿಸಲು ಇದು ನಿರ್ಣಾಯಕವಾಗಿದೆ. ವಿಶಾಖಪಟ್ಟಣಂ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ಅತ್ಯಂತ ಗುಪ್ತವಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ವೆಸಲ್ ಯೋಜನೆಯಡಿ ಇದನ್ನು ನಿರ್ಮಿಸಲಾಗಿದೆ. 2016ರಲ್ಲಿ ಸೇವೆಗೆ ಸೇರಿದ್ದ INS ಅರಿಹಂತ್ ಮತ್ತು 2024ರಲ್ಲಿ ಸೇರ್ಪಡೆಗೊಂಡ INS ಅರಿಘಾಟ್ ನಂತರ ಅರಿದಮನ್ ಮತ್ತೊಂದು ಮುಂದಿನ ತಲೆಮಾರಿನ ಆಧುನಿಕ ಸಬ್ಮೆರಿನ್ ಆಗಲಿದೆ. ವಿಜ್ಞಾನ ಹಾಗೂ ರಕ್ಷಣಾ ವಲಯದ ಮೂಲಗಳು ಇದನ್ನು ಹೊಸ S4 ವರ್ಗದ ಮೊದಲ ಜಲಾಂತರ್ಗಾಮಿ ಹಡಗು ಎಂದು ಗುರುತಿಸಿವೆ. ಇದರ ಗಾತ್ರ ಹೆಚ್ಚಿದ್ದು ಸುಮಾರು 7,000 ಟನ್ ಡಿಸ್ಪ್ಲೇಸ್ಮೆಂಟ್ ಹೊಂದಿದೆ. ಮೊದಲ 2 ಜಲಾಂತರ್ಗಾಮಿ ಹಡಗುಗಳಿಗಿಂತ 1,000 ಟನ್ ಹೆಚ್ಚಾಗಿದೆ. ಇದರಲ್ಲಿ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ವಿನ್ಯಾಸಗೊಳಿಸಿದ 83 ಮೆಗಾವ್ಯಾಟ್ನ ಸಾಮರ್ಥ್ಯದ ಪ್ರೆಷರೈಸ್ಡ್ ಲೈಟ್ ವಾಟರ್ ರಿಯಾಕ್ಟರ್ ಅನ್ನು ಈ ಸಬ್ಮೆರಿನ್ಗೆ ಅಳವಡಿಸಲಾಗಿದೆ. ಈ ನವೀಕರಿಸಿದ ರಿಯಾಕ್ಟರ್ ಹೆಚ್ಚು ಶಕ್ತಿಯನ್ನು ನೀಡುವುದರ ಜೊತೆಗೆ ಶಬ್ದವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಶತ್ರು ನೌಕೆಗಳು ಮತ್ತು ವಿಮಾನಗಳಿಗೆ ಈ ಸಬ್ಮೆರಿನನ್ನು ಪತ್ತೆ ಹಚ್ಚುವುದು ಅತ್ಯಂತ ಕಷ್ಟಕರವಾಗಲಿದೆ. ಅರಿದಮನ್ 24 ನಾಟ್ಸ್ ವೇಗದಲ್ಲಿ ಅಂದಾಜು 44 ಕಿಲೋಮೀಟರ್ ಪ್ರತಿ ಗಂಟೆಗೆ ಜಲಾಂತರ್ಗಾಮಿಯಾಗಿ ಸಂಚರಿಸಬಹುದು. ಇದರ ಕಾರ್ಯಾಚರಣೆ ಶ್ರೇಣಿಯನ್ನು ನಿಗದಿಪಡಿಸುವುದು ಸಿಬ್ಬಂದಿಯ ಆಹಾರ ಮತ್ತು ಪೂರೈಕೆಯ ಮೇಲೆ ಮಾತ್ರ ಅವಲಂಬಿತವಾಗಿದೆ. ಅತ್ಯಂತ ಮುಖ್ಯವಾದ ನವೀಕರಣವೆಂದರೆ ಇದರ ಕ್ಷಿಪಣಿ ಸಾಮರ್ಥ್ಯ. INS ಅರಿಹಂತ್ ಮತ್ತು ಅರಿಘಾಟ್ನಲ್ಲಿ 4 ವರ್ಟಿಕಲ್ ಲಾಂಚ್ ಟ್ಯೂಬ್ಸ್ ಇದ್ದರೆ ಅರಿದಮನ್ನಲ್ಲಿ 8 ಲಾಂಚ್ ಟ್ಯೂಬ್ಸನ್ನು ಅಳವಡಿಸಲಾಗಿದೆ. ಇದರಿಂದ 3,500 ಕಿಲೋಮೀಟರ್ ಶ್ರೇಣಿಯ 8 K4 ಕ್ಷಿಪಣಿಗಳು ಅಥವಾ 750 ಕಿಲೋಮೀಟರ್ ಶ್ರೇಣಿಯ 24 K15 ಸಾಗರಿಕಾ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಸಿಗುತ್ತದೆ. ಈ ಹೆಚ್ಚುವರಿ ಫೈರ್ ಪವರ್ ಸಾಮರ್ಥ್ಯದಿಂದ ಭಾರತೀಯ ಜಲಪ್ರದೇಶದಲ್ಲೇ ಸುರಕ್ಷಿತವಾಗಿ ಉಳಿದುಕೊಂಡು ದೂರದ ತಂತ್ರಜ್ಞಾನದ ಗುರಿಗಳಿಗೆ ಸುಲಭವಾಗಿ ಹೊಡೆತ ನೀಡಬಹುದು. ಇದರಿಂದ ಭಾರತದ ನೋ ಫಸ್ಟ್ ಯೂಸ್ ಅಣುನೀತಿಗೆ ಅತ್ಯಂತ ಬಲ ಸಿಗುತ್ತದೆ. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಯಶಸ್ಸು ಪ್ರತಿಬಿಂಬಿಸುವಂತೆ ಅರಿದಮನ್ನಲ್ಲಿ 70% ಭಾಗಗಳು ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿವೆ. ಲಾರ್ಸನ್ ಅಂಡ್ ಟೂಬ್ರೋ, ಟಾಟಾ ಪವರ್ ಮುಂತಾದ ಭಾರತೀಯ ಕೈಗಾರಿಕಾ ದೈತ್ಯಗಳು ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ. ಇದರಲ್ಲಿ ಅತ್ಯಾಧುನಿಕ ಸೋನಾರ್, ನ್ಯಾವಿಗೇಷನ್ ಮತ್ತು ಫೈರ್ ಕಂಟ್ರೋಲ್ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ. ಈ ಹಡಗು ಸೇರ್ಪಡೆಯಾಗುತ್ತಿರುವ ಸಮಯ ಅತ್ಯಂತ ಮಹತ್ವದ್ದಾಗಿದೆ. ಚೀನಾ ತನ್ನ ನೌಕಾಪಡೆಯನ್ನು ವೇಗವಾಗಿ ವಿಸ್ತರಿಸುತ್ತಿದ್ದು 2035ರ ವೇಳೆಗೆ 80 ಜಲಾಂತರ್ಗಾಮಿ ಹಡಗುಗಳನ್ನು ಹೊಂದಲಿದೆ ಎನ್ನಲಾಗಿದೆ. ಪಾಕಿಸ್ತಾನವು ಚೀನಾದಿಂದ 8 ಆಧುನಿಕ ಯುವಾನ್ ವರ್ಗದ ಜಲಾಂತರ್ಗಾಮಿ ಹಡಗುಗಳನ್ನು ಪಡೆಯುತ್ತಿದೆ. ಇದಕ್ಕೆ ಪ್ರತಿಯಾಗಿ INS ಅರಿದಮನ್ ಹಾಗೂ ನಿರ್ಮಾಣದಲ್ಲಿರುವ INS ವರ್ಷಾ ನೌಕಾ ನೆಲೆಗಳು ಭಾರತದ ತಂತ್ರಜ್ಞಾನದ ಪ್ರಮುಖ ಹಂತಗಳಾಗಿವೆ. ಅಣು ತ್ರಿವಳಿ ಸಾಮರ್ಥ್ಯದ ಅತ್ಯಂತ ವಿಶ್ವಾಸಾರ್ಹ ಅಂಗವಾಗಿರುವ ಈ ಜಲಾಂತರ್ಗಾಮಿ ಹಡಗು ಮೊದಲ ದಾಳಿಯಲ್ಲಿ ಭೂ ಆಧಾರಿತ ಕ್ಷಿಪಣಿಗಳು ಅಥವಾ ವಾಯು ಆಧಾರಿತ ಶಸ್ತ್ರಾಸ್ತ್ರಗಳನ್ನು ನಷ್ಟವಾದರೂ ಪ್ರತೀಕಾರದ ದಾಳಿಯನ್ನು ಖಚಿತಪಡಿಸುತ್ತದೆ. ಅದರ ಮೂಲಕ INS ಅರಿದಮನ್ ಭಾರತದ ತಂತ್ರಜ್ಞಾನದ ಸಮತೋಲನ ಕಾಯ್ದುಕೊಳ್ಳುವುದರಲ್ಲಿ ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುವುದರಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲಿದೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.